ಯಾವ ದೇಶದಲ್ಲಿ ವರದಕ್ಷಿಣೆ ತೆಗೆದುಕೊಂಡರೆ ಮರಣದಂಡನೆ ವಿಧಿಸಲಾಗುತ್ತದೆ? ಆಪ್ಷನ್ಸ್: ಎ ಚೀನಾ, ಬಿ ಸುಡಾನ್, ಸಿ ಭಾರತ, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ಇಟಲಿ. ದೇಹದ ಯಾವ ಭಾಗವು ಬೆವರುವುದಿಲ್ಲ? ಆಪ್ಷನ್ಸ್: ಎ ಎದೆ, ಬಿ ಕಾಲುಗಳು, ಸಿ ತುಟಿ, ಡಿ ತಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ತುಟಿ. ಮಂಗಳವಾರದಂದು ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್: ಎ ಧೈರ್ಯಶಾಲಿ, ಬಿ ಅಳುಮುಂಜಿ, ಸಿ ಕೋಪಿಷ್ಟ, ಡಿ ತ್ಯಾಗಮಯಿ. ಸರಿಯಾದ ಉತ್ತರ ಆಪ್ಷನ್ ಎ ಧೈರ್ಯಶಾಲಿ. ವೀಕ್ಷಕರೇ, ಮಂಗಳವಾರದಂದು ಜನಿಸಿದವರು ತುಂಬಾ ಧೈರ್ಯಶಾಲಿ ಆಗಿರುತ್ತಾರೆ. ಈ ದಿನ ಹುಟ್ಟಿದವರಿಗೆ ಸವಾಲುಗಳನ್ನು ಎದುರಿಸುವುದು ಅಂದ್ರೆ ತುಂಬಾ ಇಷ್ಟ. ಹೀಗಾಗಿ ದೊಡ್ಡ ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸುತ್ತಾರೆ. ಈ ದಿನ ಜನಿಸಿದವರ ಒಳ್ಳೆಯ ಗುಣಗಳಲ್ಲಿ ತಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಕೂಡ ಒಂದು. ಇವರು ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ವೇಗವಾಗಿ ಬೆಳೆಯುತ್ತಾರೆ. ಮಂಗಳವಾರ ಜನಿಸಿದವರ ಉತ್ತಮ ಲಕ್ಷಣವೇನೆಂದ್ರೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಮಂಗಳವಾರ ಜನಿಸಿದವರು ಆ ದಿನ ದಾನ ಧರ್ಮಗಳನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ವಿಶ್ವದ ಮೊದಲ ಹಣ್ಣು ಯಾವುದು? ಆಪ್ಷನ್ಸ್: ಎ ಮಾವಿನ ಹಣ್ಣು, ಬಿ ಅಂಜೂರ, ಸಿ ಹಲಸಿನ ಹಣ್ಣು, ಡಿ ಪಪ್ಪಾಯ. ಸರಿಯಾದ ಉತ್ತರ ಆಪ್ಷನ್ ಬಿ ಅಂಜೂರ. ವೀಕ್ಷಕರೇ, ದೇಶೀಯವಾಗಿ ಬೆಳೆದ ವಿಶ್ವದ ಮೊದಲ ಹಣ್ಣು ಅಂಜೂರ ಎಂದು ಹೇಳಲಾಗಿದೆ. ಪುರಾತತ್ವಶಾಸ್ತ್ರದ ಪುರಾವೆಗಳು ಪ್ರಾಚೀನ ಜೆರಿಕೋದಿಂದ 8 ಮೈಲುಗಳಷ್ಟು ದೂರದಲ್ಲಿರುವ ಉತ್ತರದ ಹಳ್ಳಿಯಲ್ಲಿ ವಾಸಿಸುವ ಜನರು ಬೀಜರಹಿತ ಅಂಜೂರದ ಹಣ್ಣುಗಳನ್ನು ಪ್ರಚಾರ ಮಾಡಲು ಆರಂಭಿಸಿದರು ಎಂದು ಸೂಚಿಸುತ್ತದೆ. ಕೊಳೆಯಾದ ವಾಹನವನ್ನು ಓಡಿಸಿದರೆ ಯಾವ ದೇಶದಲ್ಲಿ ದಂಡವನ್ನು ಪಾವತಿಸಬೇಕು? ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ರಷ್ಯಾ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ. ವೀಕ್ಷಕರೇ, ರಷ್ಯಾದಲ್ಲಿ ಒಂದು ಟ್ರಾಫಿಕ್ ನಿಯಮವಿದೆ. ಅದರ ಪ್ರಕಾರ ಕೊಳೆಯಾದ ಕಾರನ್ನು ಓಡಿಸಿದರೆ 30 ಯೂರೋ ಅಂದರೆ ಸುಮಾರು 2693 ರೂಪಾಯಿಗಳ ದಂಡವನ್ನು ಪಾವತಿಸಬೇಕಾಗುತ್ತದೆ. ಯಾರಾದರೂ ದಂಡ ಪಾವತಿಸಲು ಸಾಧ್ಯವಾಗದಿದ್ದರೆ ಅವರ ಕಾರನ್ನು ಜಪ್ತಿ ಮಾಡಲಾಗುತ್ತದೆ. ಇದರೊಂದಿಗೆ ಡ್ರೈವಿಂಗ್ ಲೈಸೆನ್ಸ್ ಸಹ ರದ್ದಾಗುತ್ತದೆ. ಮಾನವನ ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಕಂಡುಬರುತ್ತದೆ? ಆಪ್ಷನ್ಸ್: ಎ 1 ಗ್ರಾಂ, ಬಿ 0.2 ಮಿಲಿಗ್ರಾಂ, ಸಿ 0.1 ಮಿಲಿಗ್ರಾಂ, ಡಿ 0.3 ಮಿಲಿಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಬಿ 0.2 ಮಿಲಿಗ್ರಾಂ. ವೀಕ್ಷಕರೇ, ಮಾನವನ ದೇಹದಲ್ಲಿ ರಕ್ತದ ಒಳಗೆ ಚಿನ್ನ ಕಂಡುಬರುತ್ತದೆ. ಮಾನವನ ದೇಹದಲ್ಲಿ ಒಟ್ಟು 0.2 ಮಿಲಿಗ್ರಾಂ ಚಿನ್ನವಿದೆ. ನಮ್ಮ ದೇಹದಲ್ಲಿ ಬೆಳ್ಳಿಯೂ ಕೂಡ ಇದೆ. ಯಾವ ದಿನಾಂಕದಂದು ಹುಟ್ಟಿದ ಮಕ್ಕಳು ಹುಟ್ಟಿನಿಂದಲೇ ಅದೃಷ್ಟದ ಒಡೆಯರು? ಆಪ್ಷನ್ಸ್: ಎ 1, ಬಿ 7, ಸಿ 8, ಡಿ 4. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು ಆಪ್ಷನ್ ಬಿ 7. ವೀಕ್ಷಕರೇ, ಸಂಖ್ಯಾಶಾಸ್ತ್ರದಲ್ಲಿ ಕೆಲವು ದಿನಾಂಕಗಳಲ್ಲಿ ಜನಿಸಿದ ಮಕ್ಕಳನ್ನು ಬಹಳ ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ. ಈ ದಿನಾಂಕಗಳಲ್ಲಿ ಜನಿಸಿದವರು ತಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ. ಇವರು ಹುಟ್ಟುತ್ತಲೇ ಕುಟುಂಬದ ಅದೃಷ್ಟವನ್ನೇ ಬದಲಾಯಿಸಿ ಬಿಡುತ್ತಾರಂತೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಮೂಲಾಂಕ 1 ಮತ್ತು ಮೂಲಾಂಕ 7ರಂದು ಜನಿಸುವ ಮಕ್ಕಳು ತುಂಬಾ ಅದೃಷ್ಟವಂತರು ಎಂದು ಹೇಳಲಾಗಿದೆ. ಮೂಲಾಂಕ 1 ಅಂದರೆ ಯಾವುದೇ ತಿಂಗಳ 1,
10, 19 ಅಥವಾ 28ರಂದು ಜನಿಸಿದ ಮಕ್ಕಳು. ಈ ಮಕ್ಕಳು ಓದು ಬರಹದಲ್ಲಿ ಚುರುಕಾಗಿರುತ್ತಾರೆ. ಈ ಮಕ್ಕಳು ಬಾಲ್ಯದಿಂದಲೂ ಓದುವ ವಿಚಾರದಲ್ಲಿ ಅಗ್ರಸ್ಥಾನದಲ್ಲಿರುತ್ತಾರೆ. ಅನೇಕ ಪ್ರಶಸ್ತಿಗಳನ್ನು ತರುತ್ತಾರೆ. ಈ ಮಕ್ಕಳು ಯಾವ ಕ್ಷೇತ್ರವನ್ನೇ ಆರಿಸಿಕೊಂಡರೂ ಕೈತುಂಬ ಹಣ, ಹೆಸರು ಸಂಪಾದಿಸುತ್ತಾರೆ. ಈ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಜನಪ್ರಿಯತೆಯನ್ನು ಗಳಿಸುತ್ತಾರೆ. ಭಾರತದ ಅತ್ಯಂತ ದುಬಾರಿ ನಗರ ಯಾವುದು? ಆಪ್ಷನ್ಸ್: ಎ ಬೆಂಗಳೂರು, ಬಿ ದೆಹಲಿ, ಸಿ ಮುಂಬೈ, ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ. ಹಾವುಗಳು 24 ಗಂಟೆಗಳಲ್ಲಿ ಎಷ್ಟು ಹೊತ್ತು ಮಲಗುತ್ತವೆ? ಆಪ್ಷನ್ಸ್: ಎ 8 ಗಂಟೆ, ಬಿ 10 ಗಂಟೆ, ಸಿ 22 ಗಂಟೆ, ಡಿ 16 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಡಿ 16 ಗಂಟೆ. ಯಾವ ಆಹಾರವನ್ನು ತಿಂದ ತಕ್ಷಣ ನೀರು ಕುಡಿದರೆ ದೇಹಕ್ಕೆ ಡೇಂಜರ್? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಮೊಸರು, ಸಿ ಮಸಾಲೆಯುಕ್ತ ಆಹಾರಗಳು, ಡಿ ಅನ್ನ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಮನೆಯಲ್ಲಿ ದೊಡ್ಡವರು ಯಾವಾಗಲೂ ಊಟ ಮಾಡುವಾಗ ಮಾತನಾಡಬೇಡ, ಊಟ ಮಾಡುವಾಗ ಫೋನು ನೋಡಬೇಡ, ಊಟ ಮಾಡುವಾಗ ಜಾಸ್ತಿ ನೀರು ಕುಡಿಯಬೇಡ ಎಂದು ಹೇಳುವುದನ್ನು ನೀವು ಆಗಾಗ ಕೇಳಿರಬಹುದು. ಅದೇ ರೀತಿ ಈ ಆಹಾರ ಸೇವಿಸುವ ಅರ್ಧ ಗಂಟೆಗೂ ಮುನ್ನ ಅಥವಾ ನಂತರ ನೀರು ಕುಡಿಯಬೇಡಿ ಎಂದು ಅನೇಕ ತಜ್ಞರು ಶಿಫಾರಸು ಮಾಡುತ್ತಾರೆ. ಹೀಗಿದ್ದರೂ ಊಟ ಮಾಡುವಾಗ ನೀರು ಕುಡಿಯಬೇಕು ಎಂಬ ಹಂಬಲವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ಈ ಪದಾರ್ಥಗಳನ್ನು ತಿನ್ನುವಾಗ ನೀರು ಕುಡಿಯುವುದರಿಂದ ಕೆಲವೊಮ್ಮೆ ಫುಡ್ ಅಲರ್ಜಿ ಉಂಟಾಗುತ್ತದೆ ಎಂದು ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ. ಹಾಗಾಗಿ ಎಂದಿಗೂ ಈ ಆಹಾರಗಳನ್ನು ತಿಂದ ತಕ್ಷಣ ನೀರನ್ನು ಕುಡಿಯಬೇಡಿ. ಬಾಳೆಹಣ್ಣು ತಿಂದ ನಂತರ ನೀರು ಕುಡಿಯುವುದರಿಂದ ಗ್ಯಾಸ್, ಮಲಬದ್ಧತೆ, ಹೊಟ್ಟೆ ನೋವು, ಆಮ್ಲೀಯತೆಯನ್ನು ಉಂಟು ಮಾಡುತ್ತದೆ. ಇನ್ನು ಮೊಸರು ಡೈರಿ ಉತ್ಪನ್ನವಾಗಿದ್ದು ಅದು ಪ್ರೋಬಯಾಟಿಕ್ಗಳನ್ನು ಒಳಗೊಂಡಿರುತ್ತದೆ. ಈ ಪ್ರೋಬಯಾಟಿಕ್ ಕರುಳಿನ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಮೊಸರು ಸೇವಿಸಿದ ತಕ್ಷಣ ನೀರು ಕುಡಿಯುವುದರಿಂದ ಈ ಪ್ರೋಬಯಾಟಿಕ್ಗಳು ನಾಶವಾಗುತ್ತದೆ. ಇನ್ನು ಅನ್ನ ತಿಂದ ಬಳಿಕ ನೀರು ಕುಡಿಯುವುದರಿಂದ ಸರಿಯಾದ ಜೀರ್ಣಕ್ರಿಯೆಗೆ ಬೇಕಾದ ಹೊಟ್ಟೆಯ ಆಮ್ಲಗಳನ್ನು ದುರ್ಬಲಗೊಳಿಸಬಹುದು. ಅನ್ನವನ್ನು ತಿನ್ನುವ ಮೊದಲು ಅಥವಾ ನಂತರ 1 ಲೋಟ ನೀರು ಕುಡಿಯುವುದು ಉತ್ತಮವಾಗಿದ್ದರೂ ಅಕ್ಕಿಯಿಂದ ತಯಾರಿಸಿದ ಊಟವನ್ನು ತಿನ್ನುವಾಗ ಹೆಚ್ಚು ನೀರು ಕುಡಿಯುವುದನ್ನು ತಪ್ಪಿಸಿ. ಭಾರತದಲ್ಲಿ